ಏನ್ರ ಮಕ್ಳ ಏನ್ರೋ ಏನ್ ನಿಮ್ಮ ಹೆಸರು ಏನ್ ಓದ್ತಿದ್ದೀರಾ 9th ಇವಾಗ ಲಕ್ಷ್ಮಿ ಅಂತ ನನ್ನ ಹೆಸರು ಪರವಾಗಿಲ್ಲ ನಮ್ ಜನ್ಸಿ ಕಿಡ್ಡಿಗೂ ಲಕ್ಷ್ಮಿ ಅಂತ ಹೆಸರು ಇಟ್ಬಿಟ್ಟವ್ರೆ ಮಹಾಲಕ್ಷ್ಮಿ ಫೋನ್ ಯೂಸ್ ಮಾಡ್ತೀಯನಮ್ಮ ಏನ್ ನೋಡ್ತೀಯಮ್ಮ ಫೋನಲ್ಲಿ ವಾ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ ಇಷ್ಟು ಬೇಗ ಬೇಕಾ ಅಕೌಂಟ್ ಅಮ್ಮದಿದೆ ನಂದಿಲ್ವಲ್ಲ ಅಮ್ಮದಿದೆ ಎಷ್ಟು ಪರ್ಸೆಂಟೇಜ್ ಇವಾಗ 67 ಸಾಕಾ 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 ಗೊತ್ತಿಲ್ಲ ಅವ್ರಿಷ್ಟ ಅವ್ರಿಷ್ಟ ನಿಮ್ ಇಷ್ಟ ಏನು ನಮ್ ಇಷ್ಟ ಏನು ಇಲ್ಲ ಏನಿಲ್ವಾ ಸರಿ 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 ಈಗ ಯಾರಲ್ಲಿ ಕನ್ನಡ ಮೀಡಿಯಂ ಅವ್ರು ಯಾರಿದ್ದಾರೆ ಇಲ್ಲಿ ನಮ್ ಲಕ್ಷ್ಮಿ ಅಂದಾಗಲೇ ಗೊತ್ತಾಗೋಯ್ತು ನಮ್ ಲಕ್ಷ್ಮಿ ಕನ್ನಡ ಮೀಡಿಯಮೇ ಇರ್ಬೋದು ಅಂತ ಕನ್ನಡ ಮೀಡಿಯಂ ನೀವು ಮೊದಲನೇ ಲ್ಯಾಂಗ್ವೇಜ್ ಯಾವ್ದು ಕನ್ನಡನೇ ಇಟ್ಟಿರೋದಾ ಎರಡನೇದು ಇಂಗ್ಲಿಷ್ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಮೂರನೇದಾ ಏನಂತಿದ್ದಾರೆ ನಿಮ್ಗೆ ಹಿಂದಿಗೆ ಮಾರ್ಕ್ಸ್ ಇನ್ನ ಬರುತ್ತೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಏನಂದ್ರೆ ಟೀಚರ್ಸ್ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದಾರೆ ಬೇಡ ಅಂತ ಹೇಳಿದೀವಿ ಅವ್ರು ಕೇಳ್ತಿಲ್ಲ ನೀವು ಬೇಡ ಅಂತ ಹೇಳಿದ್ರ ಹಿಂದಿ ಬೇಡ ಅಂತ ಹೇಳಿದ್ರ ಹೌದಾ ಲಕ್ಷ್ಮಿ ಬೇಡ ಅನ್ಬಿಟ್ಟ ಗ್ರೇಟ್ ಲಕ್ಷ್ಮಿ ಗ್ರೇಟೆಸ್ಟ್ ಲಕ್ಷ್ಮಿ ಅದ್ರಲ್ಲೊಂದು 67 ಬೇರೆ ಕಮ್ಮಿ ಆಗ್ಬಿಟ್ಟಿದೆ ಮಾರ್ಕ್ಸ್ ಅದೊಂದಿಲ್ಲ ಅಂದ್ರೆ ಒಂದು 70-80 ಮಾಡ್ಕೊಬಹುದು ಅಂತ ನಿಮ್ ಸ್ಕೆಚ್ ನೆಕ್ಸ್ಟ್ ಕನ್ನಡ ಮೀಡಿಯಂ ಹೇಳಿದಿರಿ ಇಂಗ್ಲಿಷಾ ಇಂಗ್ಲಿಷ್ ಅಲ್ಲಿ ಒಟ್ಟು ಎಷ್ಟು ಅಕ್ಷರ ಇದೆ 26 ತಪ್ಪು ತಪ್ಪು ENGLISH 7 ನೀವೇನ್ ಓದ್ತಿರೋದು ಯಾರಿಬ್ರು ಬರವ ನೀವು ಮಾತಾಡ್ತೀನಿ ಅವಾಗಿಂದ ಮಾತಾಡಿ 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 ಉಚ್ಚಿಬಿಟ್ಟು ಏನ್ ನಿಮ್ಮ ಹೆಸರು ಸಾಧನಾ ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ಯಾ ಮುಂದಕ್ಕೆ ಟೀಚರ್ ಆಗ್ಬೇಕು ಅಂತ ಟೀಚರು ಒನ್ ಆಫ್ ದ ಬೆಸ್ಟ್ ಜಾಬ್ ಪ್ರಪಂಚದಲ್ಲಿ ಶ್ರೇಷ್ಠವಾದಂತ ಕೆಲಸ ಅಂದ್ರೆ ಅದು ಗುರುವಿನ ಕೆಲಸ ಆರಾಮಾಗಿ ಆಗೋ ಮಕ್ಕಳಿಗೆಲ್ಲ ಒಳ್ಳೇದು ಹೇಳ್ಕೊಡಪ್ಪ ಫೋನ್ ಯೂಸ್ ಮಾಡ್ತೀಯಾ ಸುಳ್ಳು ಹೇಳ್ಬೇಡ ಸ್ವಲ್ಪ ಯಾವ ಸಬ್ಜೆಕ್ಟ್ ಇಷ್ಟ ನಿಮ್ಗೆ ಕನ್ನಡ ಹಂಗಾರೆ ಕನ್ನಡ ಟೀಚರೇ ಆಗೋದಿಲ್ಲ ಓ ಸೂಪರ್ ಮುಂದಿನ ಭವಿಷ್ಯದ ನಮ್ಮ ಕನ್ನಡ ಟೀಚರ್ಗೆ ಜಯವಾಗ್ಲಿ ಹೇಳವ ಅಣ್ಣ ಯಾಕಣ ನಾನು ಹೆಂಗೋ ಆಟ ಪಾಠ ಆಡ್ಕೊಂಡಿಲ್ಲಿದ್ದೆ ಯಾಕಣ ಬಂದಿದ್ದೀರೋ ತಗೊಂಡ್ಬಂದು ಹಿಡಿತಿದ್ದೀರಿ ನಮ್ಗೆ ಟಿವಿ ಬರ್ತೇ ಟಿವಿಲಿ ಏನಿನ ಹೆಸರು ಜಾಮೂನು ಏನು ಜಮುನಾ ಜಮುನಾ ಏನ್ ಓದ್ತಿದ್ಯವ 8th ಸ್ಟ್ಯಾಂಡರ್ಡ್ ಹಿಂದಿ ಬೇಕಾ ನೀನೇನ್ ಓದ್ತಿದ್ಯವ ನೀನು 5th ಸ್ಟ್ಯಾಂಡರ್ಡ್ ಹಿಂದಿ ಇದೆಯಾ ನಿಮ್ಗೆ ಇಲ್ವಾ ಬಿಡು ಹಂಗಾರೆ ಪ್ರಶ್ನೆ ಇಲ್ಲ ಯಾರಿಗಿದೆ ಹಿಂದಿ ಇಲ್ವಾ ಒಡೆಯ ಹೆಂಡು ಹಂಗೆ ನಿಮಗೆ ಹಿಂದಿ ಇದೆಯಾ ಬೇಕಾ ಯಾಕೆ ನಮ್ಗೆ ಅರ್ಥನೇ ಆಗೋದಿಲ್ಲ ಅರ್ಥನೇ ಆಗೋಲ್ವೇ ಒಂಥರ ಫೋರ್ಸ್ ಅನ್ಸುತ್ತ ಅದು ಹೌದಾ ಫೇಲ್ ಆಗ್ಬಿಡ್ತೀರಿ ಪಾಸ್ ಆಗ್ತೀರಾ ಹೆಂಗ ಒಂದು ಪಾರೆ ಜಾರೆ ಅನ್ಕೊಂಡೆ ಪಾಸ್ ಮಾಡ್ಬಿಡ್ತೀರಾ ನಿಮಗೆ ಹಿಂದಿ ಇದೆಯಾ ಬೇಕಾ ಹಿಂದಿ ಯಾಕೋ ಬೇಡವಾ ಯಾಕೆ ಬೇಡ ಅರ್ಥ ಆಗಲ್ಲ ಕನ್ನಡ ಅರ್ಥ ಆಗುತ್ತೆ ಇಂಗ್ಲಿಷು ಅರ್ಥ ಆಗುತ್ತೆ ಅದೇ ಹಿಂದಿ ಅರ್ಥ ಆಗಲ್ಲ ಗೊತ್ತಿಲ್ಲ ಎಸ್ ಇದು ಇಲ್ಲಿ ಮಕ್ಕಳು ಪ್ರತಿಯೊಬ್ರು ಕೂಡ ಹಿಂದಿ ಬೇಡ 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 ಅಂತ ಹೇಳ್ತಾರೆ ಈಗ ಹಿಂದಿ ಬೇಕಾಗಿರೋರು ಯಾರಿಗೆ ಇಲ್ಲಿ ಹಿಂದಿ ಯಾರಿಗ್ ಬೇಕು ಯಾರಿಗೂ ಬೇಡ ಸೊ ಇಲ್ಲಿ ಮಕ್ಕಳಿಗೆಲ್ಲ ನೋಡಿ ಇದು ಎಲ್ಲ ಆಲ್ಮೋಸ್ಟ್ ಎಲ್ಲರ ಮನಸ್ಥಿತಿನೂ ಇದೇ ಇರುತ್ತೆ ಸೊ ಹಿಂದಿ ಬೇಡ ಅಂತ ಹೇಳ್ತಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜಕಾರಣಿಗಳು ಕೂಡ ಅರ್ಥ ಮಾಡ್ಕೊಂಡೇನೆ ಇದು ನಮ್ಮ ಕರ್ನಾಟಕದಲ್ಲಿ ಮುಂದುವರೆದಿದ್ದಾರೆ ಅಂತ ಅನ್ಸುತ್ತೆ ಪರವಾಗಿಲ್ಲ ಎಲ್ಲ ನಮ್ಮ ಜನ್ಸಿ ಕಿಡ್ಸ್ಗಳಿಗೂ ಕೂಡ ಇಂಗ್ಲಿಷ್ ಮೀಡಿಯಂ ಆದ್ರೂ ಕೂಡ ಕನ್ನಡದ ಮೇಲಿರುವಂತಹ ಅಭಿಮಾನ ಬಹಳ ನನಗೆ ಖುಷಿಯನ್ನ ತಂದುಕೊಟ್ಟಿದೆ ಸೊ ಇದು ಕೂಡ ನಮ್ಮ ಎಜುಕೇಶನ್ ನಲ್ಲಿ ಇರುವಂತಹ ಒಂದು ಮೇಜರ್ ಪ್ರಾಬ್ಲಮ್ ಸೊ ಅದಕ್ಕೆ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಈ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇವತ್ತು ಒಂದು ಒಳ್ಳೆ ಫನ್ ಮಾಡಿದ್ದೀವಿ ಸೊ ನಾನು ನೀವೆಲ್ಲರೂ ಕೂಡ ಈ ಸ್ಲಮ್ಮು ಗಿಮ್ಮು ಏರಿಯಾಗಳನ್ನ ನೋಡಿ ಬೋರ್ ಆಗಿದ್ದವರಿಗೆ ಇದೊಂದು ಮಜಾ ನೀಡುವಂತ ಒಂದು ಅದ್ಭುತ ಕಾರ್ಯಕ್ರಮ ಅಂತ ನಾನು ನಂಬಿದ್ದೀನಿ ಮತ್ತೊಂದು ಏರಿಯಾದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಪ್ರಸರಣದಲ್ಲಿ ಬದಲಾವಣೆ ತಂದ ಹರಿಕಾರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹಿಂದೆ ಗೊತ್ತಿಲ್ಲ ಜನ ತೀರ್ಮಾನ ಮಾಡ್ತಾರೆ ಭಾರತದ ಅತಿ ದೊಡ್ಡ ಸುದ್ದಿ ಜಾಲ ನಾವು ರಾಜಿ ಆಗೋದಿಲ್ಲ ನಿಮ್ಮ ಅಧಿಕಾರ ನಿಮ್ಮ ದರ್ಪ ಮುಲಾಜಿಗೆ ಜಗ್ಗಲ್ಲ ಯಾವುದಕ್ಕೂ ಬಗ್ಗ
ಏನ್ರ ಮಕ್ಳ ಏನ್ರೋ ಏನ್ ನಿಮ್ಮ ಹೆಸರು ಏನ್ ಓದ್ತಿದ್ದೀರಾ 9th ಇವಾಗ. ಲಕ್ಷ್ಮಿ ಅಂತ ನನ್ನ ಹೆಸರು. ಪರವಾಗಿಲ್ಲ, ನಮ್ ಜನ್ಸಿ ಕಿಡ್ಡಿಗೂ ಲಕ್ಷ್ಮಿ ಅಂತ ಹೆಸರು ಇಟ್ಬಿಟ್ಟವ್ರೆ. ಮಹಾಲಕ್ಷ್ಮಿ. ಫೋನ್ ಯೂಸ್ ಮಾಡ್ತೀಯನಮ್ಮ? ಏನ್ ನೋಡ್ತೀಯಮ್ಮ ಫೋನಲ್ಲಿ? ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ? ಇಷ್ಟು ಬೇಗ ಬೇಕಾ ಅಕೌಂಟು? ಅಮ್ಮದಿದೆ, ನಂದಿಲ್ವಲ್ಲ. ಅಮ್ಮದಿದೆ. ಎಷ್ಟು ಪರ್ಸೆಂಟೇಜ್? ಇವಾಗ 67. ಸಾಕಾ ಸಾಕಾ ಸಾಕಾ? ಗೊತ್ತಿಲ್ಲ, ಅವ್ರಿಷ್ಟ. ಅವ್ರಿಷ್ಟ. ನಿಮ್ ಇಷ್ಟ ಏನು? ನಮ್ ಇಷ್ಟ ಏನು ಇಲ್ಲ. ಏನಿಲ್ವಾ? ಸರಿ ಸರಿ ಸರಿ. ಈಗ ಯಾರಲ್ಲಿ ಕನ್ನಡ ಮೀಡಿಯಂ ಅವ್ರು ಯಾರಿದ್ದಾರೆ ಇಲ್ಲಿ? ನಮ್ ಲಕ್ಷ್ಮಿ ಅಂದಾಗಲೇ ಗೊತ್ತಾಗೋಯ್ತು ನಮ್ ಲಕ್ಷ್ಮಿ ಕನ್ನಡ ಮೀಡಿಯಮೇ ಇರ್ಬೋದು ಅಂತ. ಕನ್ನಡ ಮೀಡಿಯಂ ನೀವು? ಮೊದಲನೇ ಲ್ಯಾಂಗ್ವೇಜ್ ಯಾವ್ದು? ಕನ್ನಡನೇ. ಕನ್ನಡನೇ ಇಟ್ಟಿರೋದಾ? ಎರಡನೇದು ಇಂಗ್ಲಿಷ್. ಹಿಂದಿ? ಥರ್ಡ್ ಲ್ಯಾಂಗ್ವೇಜ್. ಮೂರನೇದಾ? ಏನಂತಿದ್ದಾರೆ ನಿಮ್ಗೆ? ಹಿಂದಿಗೆ ಮಾರ್ಕ್ಸ್ ಇನ್ನ ಬರುತ್ತೆ, ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಏನಂದ್ರೆ ಟೀಚರ್ಸ್? ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದಾರೆ, ಬೇಡ ಅಂತ ಹೇಳಿದೀವಿ. ಬಟ್ ಅವ್ರು ಕೇಳ್ತಿಲ್ಲ. ನೀವು ಬೇಡ ಅಂತ ಹೇಳಿದ್ರ? ಹಿಂದಿ ಬೇಡ ಅಂತ ಹೇಳಿದ್ರ? ಹೌದಾ ಲಕ್ಷ್ಮಿ? ಬೇಡ ಅನ್ಬಿಟ್ಟ. ಗ್ರೇಟ್ ಲಕ್ಷ್ಮಿ, ಗ್ರೇಟೆಸ್ಟ್ ಲಕ್ಷ್ಮಿ. ಅದ್ರಲ್ಲೊಂದು 67 ಬೇರೆ ಕಮ್ಮಿ ಆಗ್ಬಿಟ್ಟಿದೆ ಮಾರ್ಕ್ಸ್. ಅದೊಂದಿಲ್ಲ ಅಂದ್ರೆ ಒಂದು 70-80 ಮಾಡ್ಕೊಬಹುದು ಅಂತ ನಿಮ್ ಸ್ಕೆಚ್. ನೆಕ್ಸ್ಟ್ ಕನ್ನಡ ಮೀಡಿಯಂ ಹೇಳಿದಿರಿ. ಇಂಗ್ಲಿಷಾ? ಇಂಗ್ಲಿಷ್ ಅಲ್ಲಿ ಒಟ್ಟು ಎಷ್ಟು ಅಕ್ಷರ ಇದೆ? 26. ತಪ್ಪು ತಪ್ಪು. ENGLISH 7. ನೀವೇನ್ ಓದ್ತಿರೋದು? ಯಾರಿಬ್ರು? ನಾನು 9th. ಬರವ ನೀವು ಮಾತಾಡ್ತೀನಿ. ಅವಾಗಿಂದ ಮಾತಾಡಿ 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 ಉಚ್ಚಿಬಿಟ್ಟು ನಮ್ಗೆ. 9th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೀನಿ ಸರ್. ಏನ್ ನಿಮ್ಮ ಹೆಸರು? ಸಾಧನ. ಸಾಧನಾ. ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ಯಾ ಮುಂದಕ್ಕೆ? ಟೀಚರ್ ಆಗ್ಬೇಕು ಅಂತ ಇದ್ದೀನಿ. ಟೀಚರು ಒನ್ ಆಫ್ ದ ಬೆಸ್ಟ್ ಜಾಬ್. ಪ್ರಪಂಚದಲ್ಲಿ ಶ್ರೇಷ್ಠವಾದಂತ ಕೆಲಸ ಅಂದ್ರೆ ಅದು ಗುರುವಿನ ಕೆಲಸ. ಆರಾಮಾಗಿ ಆಗೋ. ಮಕ್ಕಳಿಗೆಲ್ಲ ಒಳ್ಳೆ